ನಿಲ್ಸು. ಏನಾಯ್ತು? ಇಲ್ಲ, ಬರೀ ಮಾನವರು ಮತ್ತೆ ಗಾಡಿ ಶಬ್ದಗಳು ಬರ್ತಾ ಇದೆ. ಮತ್ತಿನ್ನೇನ್ ಕೇಳ್ಸುತ್ತೆ? ಬೆಂಗಳೂರು ಅಂದ್ಮೇಲೆ ಬರೀ ಮನುಷ್ಯ ತುಂಬಿಕೊಂಡಿರೋದು. ಕಾಗೆ ಗುಬ್ಬಚ್ಚಿಗಳು ಓಡ್ ಹೋಗ್ತಾ ಇದೆ ಇಲ್ಲಿಂದ. ಯಕ್ಷರಿರೋ ಜಾಗದಲ್ಲಿ ಮನುಷ್ಯರಿರೋದ್ ಕಷ್ಟ. ಯಕ್ಷ? ಓ, ಅದೇ ಯಕ್ಷಗಾನ ಮಾಡ್ತಾರಲ್ಲ ಆತರನಾ? ಈ ಯಕ್ಷರು ಮಾಯಾ ದೇವತೆಗಳು. ಅವರು ಎಲ್ಲರ ಕಣ್ಗೂ ಬೀಳಲ್ಲ, ಬಚ್ಚಿಟ್ಕೊಂಡಿರ್ತಾರೆ. ಅದಕ್ಕೆ ಮಾನವರಿರೋ ಜಾಗದಲ್ಲಿ ಸಿಗಲ್ಲ. ಮಾಯಾ ನದಿ ಹತ್ರ ಇರ್ತಾರೆ. ಸುತ್ತಮುತ್ತ ಯಾರು ಜನ ಇರಬಾರ್ದು. ಆತರ ಜಾಗ ಇಲ್ಲಿ ಎಲ್ಲೂ ಸಿಗಲ್ಲ. ಬೆಂಗಳೂರು ಬಿಟ್ಟು ಹೋಗ್ಬೇಕು. ಇಲ್ಲ, ಒಂದ್ ಕೆಲ್ಸ ಮಾಡಕ್ ಹೇಳಿ, ಲೊಕೇಶನ್ ಕಳ್ಸಕ್ ಹೇಳಿ, ಅಪ್ಪಿ ಕರ್ಕೊಂಡು ಹೋಗ್ತಾನೆ. ನಿಂಗ್ ಹೇಗ್ ಹೇಳಿ? ಪುಟಾಣಿ ಇದ್ದಿದ್ರೆ ಅರ್ಥ ಆಗಿರೋದು. ಪುಟಾಣಿನ? ಇದ್ಯಾರು? ಪುಟಾಣಿ. ಆಮ್ರಪಾಲಿ, ನೀನ್ ಯಾವಾಗ್ಲೂ ನನ್ ಕೈ ಹಿಡ್ಕೊಂಡೇ ಇರ್ಬೇಕು. ಯಾವ್ದೇ ಕಾರಣಕ್ಕೂ ಕೈ ಬಿಡೋಗಿಲ್ಲ, ಆಯ್ತಾ? ಇತ್ತೀಚೆಗಂತೂ ನಮ್ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ಯಾ. ಬೆಳಿಗ್ಗೆ ಸಂಜೆ ಇವಳ ಜೊತೆನೆ ಹೊರಟೆ. ಆಮ್ರಪಾಲಿ ನನ್ ಫ್ರೆಂಡು, ಅದಕ್ಕೆ ಮಾತಾಡ್ಸ್ತೀನಿ. ಪುಟಾಣಿ, ನಿನ್ನ ಸ್ನೇಹಿತೆಯಾಗಿರುವುದು ನನ್ನ ಸೌಭಾಗ್ಯ. ನನ್ ಫ್ರೆಂಡ್ ಆಗಿದ್ಲು, ಆದ್ರೆ ಈಗಲ್ಲ. ಬೇಜಾರ್ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಈಗ ನಿಮ್ ಫ್ರೆಂಡ್ ಎಲ್ಲಿದಾರ? ನಾನೇ ದೂರ ಮಾಡ್ಕೊಂಡ್ಬಿಟ್ಟೆ. ಎಲ್ಲ ನಂದೇ ತಪ್ಪು. ತಪ್ಪು ಸರಿ ಅಂತ ಏನೂ ಇರಲ್ಲ ಆಮ್ರಪಾಲಿ. ನಾವ್ ಹೇಗ್ ನೋಡ್ತೀವೋ ಹಾಗೆ. ಇಲ್ಲ ರಾಶಿ, ಕೆಲವು ವಿಷಯದಲ್ಲಿ ಸರಿ ತಪ್ಪು ಇದ್ದೇ ಇರತ್ತೆ. ಈ ವಿಷಯದಲ್ಲೂ ಹಾಗೆ. ನಾನ್ ಮಾಡಿದ್ದು ತಪ್ಪೆ. ಎಷ್ಟು ಪ್ರೀತಿ ಕೊಟ್ಟಿದ್ರು ಎಲ್ರು ನನ್ಗೆ. ಪುಟಾಣಿ, ನಿನಾದ್, ಆನ್ಯ, ಆಪತ್ ಬಾಂಧವ. ನೀವ್ ಬೇಕು ಅಂತ ಮಾಡಿದ್ರ? ತಪ್ಪು ಅಂತ ಗೊತ್ತಿದ್ದು ಮಾಡಿದ್ರ? ಇಲ್ಲ. ನಿಮಗ್ ಗೊತ್ತಿತ್ತ ಅವ್ರಿಗೆ ನೋವಾಗ್ತಾ ಇದೆ ಅಂತ? ಗೊತ್ತಿದ್ರೆ ನೀವ್ ಹಾಗೆ ಮಾಡ್ತಾ ಇದ್ರ? ಖಂಡಿತ ಇಲ್ಲ. ಮತ್ತೆ ನೀವ್ ತಪ್ಪು ಮಾಡಿಲ್ಲ. ನೀವ್ ಹೇಗಿದ್ದೀರೋ ಹಾಗಿದ್ದೀರಾ. ಅದ್ರಿಂದ ಒಂದ್ ಸ್ವಲ್ಪ ಸಮಸ್ಯೆ ಆಗಿದೆ ನಿಜ. ಅದ್ರಲ್ಲಿ ನಿಮ್ ತಪ್ಪೇನಿದೆ? ನಾನ್ ಇರ್ಲಿಲ್ಲ ಅಂದ್ರೆ ಅವ್ರ ಮನೆಯವರೆಲ್ಲ ಚೆನ್ನಾಗಿರೋರು. ಹಾಗೆ ಯೋಚನೆ ಮಾಡಕ್ ಹೋದ್ರೆ ಯಾರು ಯಾರ ಲೈಫಲ್ಲೂ ಇರಕ್ಕೆ ಆಗಲ್ಲ. ಶಂಕರಣ್ಣ ಹೇಳಿಲ್ವಾ, ನೋಡಿ ಸ್ವಾಮಿ ನಾವ್ ಇರೋದೇ ಹೀಗೆ ಅಂತ. ಹಾಗೆ ಬಿಂದಾಸಾಗಿ ಇದ್ಬಿಡ್ಬೇಕು. ತಪ್ಪು ಮಾಡಿದಾಗ ಸಾರಿ ಕೇಳ್ಬೇಕು, ಹೆಲ್ಪ್ ಮಾಡಿದಾಗ ಥ್ಯಾಂಕ್ಸ್ ಹೇಳ್ಬೇಕು, ಅಷ್ಟೇ. ಜೀವನ ಅಷ್ಟು ಸುಲಭ ಅಲ್ಲ ರಾಶಿ. ಸೂರ್ಯದೇವ, ದಾರಿ ತೋರಿಸು. ಕಣ್ಣಿಗೆ ಕತ್ತಲು ಬಡಿದಂತಾಗುತ್ತಿದೆ. ನಿನ್ನ ಬೆಳಕಿಲ್ಲದೆ ಮುಂದೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಸಹಾಯ ಮಾಡು. ನಾನು ಸರಿದಾರಿಯಲ್ಲಿಯೇ ಹೋಗುತ್ತಿರುವೆನೆ. ಸಹಾಯ ಮಾಡು ಸೂರ್ಯದೇವ. ಈ ಗರುಡ ನಮಗೆ ದಾರಿ ತೋರಿಸುತ್ತದೆ. ಏನು? ಈ ಗರುಡ ನಮ್ಗೆ ದಾರಿ ತೋರಿಸುತ್ತಾ? ಹೌದು. ಸೂರ್ಯದೇವ ನನ್ ಮಾತ್ ಕೇಳಿಸ್ಕೊಂಡು ಕಳ್ಸಿದಾನೆ ನನಗ್ ಸಹಾಯ ಆಗ್ಲಿ ಅಂತ. ಗರುಡ, ಸೂರ್ಯದೇವ ಅಂತೀರಾ, ಏನದು ಯಕ್ಷ ಅಂತೀರಾ, ಮಾಯಾ ನದಿ ಅಂತೀರಾ. ಏನಿದಲ್ಲ? ಯಾರ್ ನೀವು? ಎಲ್ಲಿಂದ ಬಂದಿದ್ದೀರಾ? ನಾನು ಆಮ್ರಪಾಲಿ, ಮಹಾಮಂತ್ರಿ ಭದ್ರದೇವನ ಮಗಳು. ನಾನು ಗಂಧರ್ವ ಕನ್ಯೆ. ಹೇಗಪ್ಪ ಇಂಥ ಕೆಲಸ ಮಾಡ್ತೀರಾ ನೀವು? ನಿಮ್ಗೇನು ಅನ್ಸದೇ ಇಲ್ವಾ? ಮನ್ಸಾಕ್ಷಿ ಅನ್ನೋದು ಏನಾದ್ರೂ ಇದೆಯಾ ನಿಮ್ಗೆ? ನೋಡ್ದೇವು, ನನ್ನ ಮಗ ಬಂಗಾರ ಎಲ್ಲ ನಿಮ್ಮದೇ ತಪ್ಪು ಅಂತ ನನಗೆ ಹೇಳ್ತಾ ಇದ್ದಲ್ಲ. ನೋಡು, ಇವತ್ತು ನನ್ನ ಮುಂದೆ ನಿಂತ್ಕೊಂಡು ನನಗೇ ಮನಸ್ಸಾಕ್ಷಿ ಇದೆ ಅಂತ ಕೇಳ್ತಾ ಇದ್ದಾನಲ್ಲ ನಿನ್ನ ಮಗ. ನೋಡು, ಯಾಕೆ ಹೀಗೆ ಮಾತಾಡ್ತಿದ್ಯಾ ಪ್ರದ್ಯುಮ್ನ? ಅದನ್ನ ಅವ್ರ ಹತ್ರ ಕೇಳಮ್ಮ. ಇಷ್ಟು ದಿನ ಮಗಳು ಮಗಳು ಅಂತ ಪ್ರೀತಿ ತೋರಿಸ್ತಾ ಇದ್ರು, ನನ್ ಮೇಲೆ ಒಂದಿನ ಕೂಡ ಪ್ರೀತಿ ತೋರಿಸಿಲ್ಲ. ಆದ್ರೆ ಅಕ್ಕನ್ಗೆ ಆನ್ಯನ್ಗೆ ಪ್ರೀತಿ ಕಡಿಮೆ ಮಾಡಿಲ್ಲ ಅಂತ ಖುಷಿ ಪಡ್ತಾ ಇದ್ದೆ. ಆದ್ರೆ ಈಗ ನನ್ ಮೇಲಿರೋ ಸೇಡ್ ನಾನು ತೀರ್ಸ್ಕೊಳಕ್ಕೆ ಅಕ್ಕನ್ ನೋವಾದ್ರೂ ಪರವಾಗಿಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಇವರು.
ಈಗ ಏನಾಯ್ತು ಅಂತ ಬಿಡ್ಸ್ ಹೇಳ್ ಪ್ರದ್ಯುಮ್ನ. ನಂಗೇನು ಅರ್ಥ ಆಗ್ತಾ ಇಲ್ಲ. ನೀವು ದುಡ್ಡು ಕೊಡ್ತಾ ಇದ್ದಿದ್ದನ್ನ ನಾವೆಲ್ಲರೂ ನೋಡಿದ್ವಿ. ಬೇಗ ಬೇಗ ತಳ್ಳು ಯುಕ್ತಿ. ಈಗ್ಲೇ ಕೈ ನೋವ್ತಾ ಇದೆ, ನಿಲ್ಸೋಣ ಅನಿಸ್ತಿದೆ. ಆದ್ರೂ ಕಷ್ಟ ಪಟ್ಕೊಂಡು ತಳ್ತಾ ಇದ್ದೀನಿ. ಅಲ್ಲ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಇಲ್ಲೇನ್ ಆಗ್ತಾ ಇದೆ? ಮಾವ ಹೇಗ್ ಸಿಕ್ಕಾಕೊಂಡ್ರು? ನಾನೇ ಅಪ್ಪಂಗ್ ಹೇಳ್ದೆ, ಪೃಥ್ವಿ ಅವ್ರ ಅಪ್ಪ ಅಮ್ಮಂಗ್ ದುಡ್ಡು ಕೊಡಿ, ಅವ್ರ ಮನೇಲಿ ದುಡಿಯೋರು ಯಾರು ಇಲ್ಲ, ಅವ್ರಿಗೆ ಕಷ್ಟ ಆಗುತ್ತೆ ಅಂತ. ಅಂದ್ರೆ ಅವ್ರ ಡ್ಯೂಪ್ಲಿಕೇಟ್ ಅಪ್ಪ ಅಮ್ಮ ಅಂತ ಮಾವಂಗ್ ಗೊತ್ತಾಗೋಯ್ತಾ? ಇಲ್ಲ, ಅದಕ್ಕೆ ಹೇಳ್ತಾ ಇರೋದು, ಪ್ರದ್ಯುಮ್ನ ನಾನ್ ತಡಿಬೇಕು. ಅವನ್ ಏನಾದ್ರೂ ಎಲ್ಲಾರ ಮುಂದೆ ಬಾಯ್ ಬಿಟ್ರೆ ನನ್ ಕೆಲ್ಸ ಎಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೆ ನಿನಗ್ ಹೇಳ್ತಾ ಇರೋದು, ಬೇಗ ತಳ್ಳು ಅಂತ. ಇವಳು ಮಾಡೋ ನಾಟಕಕ್ಕೆ ನನ್ ಕೈ ನೋವು ಮಾಡ್ಕೋಬೇಕು. ಏನಂದ್ರೆ? ಏನಿಲ್ಲ, ಬೇಗ ಬೇಗ ತಳ್ತೀನಿ ಅಂದೆ. ಮತ್ ತಳ್ಳು. ಯಾವ ದುಡ್ಡು? ಏನ್ ದುಡ್ಡು ರೀ? ಯಾರು ಕೊಟ್ರಿ ದುಡ್ಡನ್ನ? ಇವನೇನ್ ಮಾತಾಡ್ತಾ ಇದ್ದಾನೆ? ಅವ್ರು ಹೇಳಲ್ಲಮ್ಮ, ನಾನು ಹೇಳ್ತೀನಿ. ಯಾವ ಜನ ಉತ್ತರಾಧಿಕರಣದ ದಿನ ನಮ್ಮ ಮನೆಗೆ ಬಂದು ಗಲಾಟೆ ಮಾಡಿ ಅಕ್ಕನ್ನ ಎಳೆದಾಡಿ ಇಡೀ ಮನೆಗೆ ಶಾಪ ಹಾಕಿ ಹೋದ್ರು, ಅವ್ರಿಗೆ ದುಡ್ಡು ಕೊಡಕ್ ಹೋಗಿದ್ರು ಇವ್ರು. ಇದೆಲ್ಲ ಯಾಕೆ ಬೇಕಿತ್ತು ಇವ್ರಿಗೆ? ಹ, ಅಕ್ಕನ್ಗೆ ಎಷ್ಟು ನೋವು ಆಗತ್ತೆ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ರ? ಅವಳಿಗೆ ನೋವು ಮಾಡ್ತಾ ಇರೋದು ನೀನು. ನೀನ್ ಮಾಡಿರೋ ಪಾಪಗಳಿಗೆ ಬೆಲೆ ತರ್ತಾ ಇದ್ದೀನಿ ನಾನು. ನಾನ್ ಯಾವ ಪಾಪನೂ ಮಾಡಿಲ್ಲ. ನೀವ್ ಮಾಡಿರೋ ಪಾಪ ದುಡ್ಡು. ಬಾ ನನ್ ಜೊತೆ. ಕೈ ಬಿಡಕ್ಕ, ನಾನು ಇವತ್ತು ಮಾತಾಡ್ಬೇಕು. ನಿಜ ಹೇಳಿ. ಪ್ರದ್ಯುಮ್ನ ಪ್ಲೀಸ್, ನನ್ ಮಾತ್ ಕೇಳು, ಬಾ ಹೋಗೋಣ. ಯುಕ್ತಿ ಬಾ. ನಿಂತ್ಕೊಳ್ಳ. ರೀ ಅದೇನ್ ಹೇಳಕ್ಕೆ ಅಂತ ಬಂದೆ, ಹೇಳ್ಬಿಟ್ಟು ಹೋಗು. ರೀ, ಏನ್ ನಡೀತಿದೆ ಇಲ್ಲಿ? ನೀವ್ ಯಾರನ್ನ ಭೇಟಿ ಆದ್ರಿ? ಯಾರಗ್ ದುಡ್ಡು ಕೊಟ್ರಿ? ಪೃಥ್ವಿ ಅಪ್ಪ ಅಮ್ಮನಿಗೆ ದುಡ್ಡು ಕೊಡಕ್ ಹೋಗಿದ್ದೆ. ಅದು ನೀವು ನೋಡಿದ್ದಾನೆ. ಹಂಗಾಗಿ ನಾನು ಏನೋ ದೊಡ್ಡ ಅಪರಾಧ ಮಾಡಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾನೆ. ಅವ್ರಿಗೆ ಯಾಕೆ ಕೊಡಕ್ ಹೋದ್ರಿ ನೀವು? ಇನ್ನೇನ್ ಮಾಡ್ಲಿ ಹೇಳು? ನಿನ್ನ ಮಗ ಅವ್ರ ಮಗನ ಸಾಯಿಸಿದಾನೆ. ಊರವರೆಲ್ಲ ಭಲೆ ಅಪ್ಪ ಅಂತ ಹೇಳ್ತಾರೆ ನೋಡು, ಅದನ್ನ ಉಳಿಸ್ಕೋಬೇಕಲ್ಲ, ಅದಕ್ಕೆ ಬೆಲೆ ಕಟ್ತಾ ಇದ್ದೀನಿ. ಇವತ್ತು ಮನೆಗೆ ಬಂದಿದ್ದಾರೆ, ನಾಳೆ ರಸ್ತೆನಲ್ಲಿ ನಿಲ್ಲಿಸಿ ಗಲಾಟೆ ಮಾಡ್ತಾರೆ. ಆಗ ಮರ್ಯಾದೆ ಹೋಗೋದು ಅರಸು ಕುಟುಂಬದ್ದು. ಇವನು ಅರಸು ವಂಶದ ರಕ್ತ ಹಂಚ್ಕೊಂಡು ಹುಟ್ಟಿದ್ರೆ ಇವೆಲ್ಲ ಗೊತ್ತಾಗ್ತಿತ್ತು. ರೀ, ನಾನು ನಿಮ್ ಕೈ ಮುಗ್ದು ಕೇಳ್ತೀನಿ, ಮತ್ತೆ ಹೊಸ ಜಗಳ ಶುರು ಮಾಡ್ಬೇಡಿ. ಎಲ್ಲೋ ಸಾಸಿವೆ ಕಾಳಷ್ಟು ನೆಮ್ಮದಿ ಹುಡ್ಕೊಂಡಿದೀನಿ. ಮತ್ತೆ ನಿಮ್ ದ್ವೇಷ, ಕೋಪ, ಸಿಟ್ಟಿಗೆ ಅದ್ ಹಾಳು ಮಾಡ್ಬೇಡಿ. ನನ್ಗಂತೂ ಸಾಕಾಗೋಗಿದೆ. ಆಯ್ತು, ನಾನು ಸುಮ್ಮನೆ ಇರ್ತೀನಿ. ನಿನಗೋಸ್ಕರ, ನಿನ್ನ ಖುಷಿಗೋಸ್ಕರ. ನನ್ ಖುಷಿಗೋಸ್ಕರ. ಹಾಳಾಗಿರೋದ್ ನಿನ್ ಖುಷಿನ ಅಕ್ಕ. ಅದ್ರ ಬಗ್ಗೆ ಯೋಚನೆ ಮಾಡದೆ ಬಿಟ್ಬಿಟ್ಟೆ ನಾನು. ನೀನು ಬಿಟ್ಬಿಡು ಪ್ರದ್ಯುಮ್ನ. ಅಕ್ಕ, ನಿನ್ ಮನ್ಸು ದೊಡ್ಡದು. ಯಾರು ಏನೇ ಹೇಳಿದ್ರು ಕ್ಷಮಿಸ್ಬಿಡ್ತೀಯ. ಆದ್ರೆ ಯಾರಾದ್ರೂ ನಿನಗ್ ನೋವು ಮಾಡಿದ್ರೆ ನನಗ್ ತಡ್ಕೊಳಕ್ ಆಗಲ್ಲ ಅಕ್ಕ. ನನಗ್ ಬರ್ತಾ ಇರೋ ಸಿಟ್ಟಿಗೆ ನನಗ್ ನೋವಾಗಿದೆ ಅಂತ ನೀನ್ ಹೀಗ್ ಸಿಟ್ ಮಾಡ್ಕೊಂಡು ಅಪ್ಪನ ಹತ್ರ ಜಗಳ ಆಡಿದ್ರೆ ನನ್ ನೋವು ಕಮ್ಮಿ ಆಗುತ್ತಾ? ಇಲ್ಲ ಪ್ರದ್ಯುಮ್ನ, ನನ್ ಸಂಕಟ ಇನ್ನ ಜಾಸ್ತಿ ಆಗುತ್ತೆ. ಈ ಮನೆಯಲ್ಲಿ ನನ್ ವಿಷಯಕ್ಕೋಸ್ಕರ ತುಂಬಾ ಜಗಳಗಳಾಗೋಗಿದೆ. ಸಾಕೇನು, ಇದನ್ನ ಇಲ್ಲಿಗೆ ಬಿಟ್ಬಿಡು ಪ್ರದ್ಯುಮ್ನ, ಪ್ಲೀಸ್. ಪ್ಲೀಸ್ ಅಕ್ಕ, ಕೈ ಮುಗಿಬೇಡ. ಸರಿ ಆಯ್ತು, ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಮಾತಾಡಲ್ಲ ನಾನು. ನಿಜವಾಗ್ಲೂ
ನಿಜವಾಗ ಮಾತು ಕೊಡ್ತಾ ಇದ್ದೀನಿ. ನನಗ್ ನಂಬಕ್ಕೆ ಆಗ್ತಿಲ್ಲ ಅಪ್ಪಿ. ನೋಡಿದ್ಯಾ, ಗರುಡನ್ ಫಾಲೋ ಮಾಡ್ತಾ ಇದೀವಿ ನಾವು. ನಾನ್ ಬೇರೆ ಗಾಡಿಗಳನ್ನ ಫಾಲೋ ಮಾಡಿದೀನಿ. ಹಿಂದೆ ಕೂತವ್ರು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳೋದನ್ನ ಕೇಳಿದೀನಿ. ಆದ್ರೆ ನನ್ ಜೀವಮಾನದಲ್ಲೇ ಫಸ್ಟ್ ಟೈಮ್ ಒಂದ್ ಹಕ್ಕಿನ ಫಾಲೋ ಮಾಡ್ತಾ ಇರೋದು. ಇದೇ ವಿಚಿತ್ರ ಅನ್ಸೋದು ನನ್ಗೆ ಮನುಷ್ಯರ ಬಗ್ಗೆ. ಸುತ್ತ ಎಷ್ಟು ಪ್ರಕೃತಿ ಇದೆ, ಮರ ಗಿಡ ಪ್ರಾಣಿ ಪಕ್ಷಿ. ನಿಮ್ಗೆಲ್ಲ ಅವಾಗ ಬುದ್ಧಿ ಇದೆ ಅಂತಾನೆ ಅನ್ಸಲ್ಲ ಅಲ್ಲ? ತಿನ್ನಕ್ಕೆ ಅಥವಾ ಬೇರೆದಕ್ ಮಾತ್ರ ಉಪಯೋಗಿಸ್ತೀರಾ. ಅವನ್ನ ಸಹಾಯ ಕೇಳಿದ್ರೆ ಖಂಡಿತ ಮಾಡ್ತವೆ. ಮುಂದಿನ ಸಲ ದಾರಿ ತಪ್ಪಿದಾಗ ಯಾವ್ದಾದ್ರು ನಾಯಿ ಹತ್ರ ಹೋಗಿ ಅಡ್ರೆಸ್ ಕೇಳಿದ್ರೆ ಜನ ನಗಲ್ವಾ? ಸಾರಿ, ನಿಮಗ್ ತಮಾಷೆ ಮಾಡ್ಲಿಲ್ಲ ನಾನು. ನನಗೇನು ಬೇಜಾರಿಲ್ಲ. ಈ ಗರುಡ ಎಲ್ಲ ಬಂದು ನಿಮಗ್ ಸಹಾಯ ಮಾಡ್ತಿದೆ ಅಂದ್ರೆ ನೀವ್ ನಿಜವಾಗ್ಲೂ ಗಂಧರ್ವ ಕನ್ಯೇನಾ? ಹೌದು. ನನಗ್ ನಂಬಕ್ಕೆ ಆಗ್ತಿಲ್ಲ.